37,05,013 ರೂಪಾಯಿ ಆಗಿದೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಮಾತ್ರ 123 ಕಾಮಗಾರಿಗಳು, 120 ಕಾಮಗಾರಿಗಳಿಗೆ 1,21,88,583 ರೂಪಾಯಿ. ಅದೇ ರೀತಿಯಾಗಿ ಇದರಲ್ಲಿ ಇನ್ನೊಂದು ಬರೀ ಗ್ರಾಮ ಪಂಚಾಯತಿನೇ ಮಾಡಲ್ಲ, ಗ್ರಾಮ ಪಂಚಾಯತಿ ಜೊತೆ ಅನುಷ್ಠಾನ ಇಲಾಖೆಗಳಂತಿದೆ. ಅನುಷ್ಠಾನ ಇಲಾಖೆಗಳಂತಂದ್ರೆ ಅರಣ್ಯ ಆಗಿರ್ಬೋದು, ರೇಷ್ಮೆ, ತೋಟಗಾರಿಕೆ, ಕೃಷಿ ಮತ್ತು PRD ಇಲಾಖೆ, ಈ ಮತ್ತು ರೇಷ್ಮೆ, ಇಷ್ಟು 5-6 ಇಲಾಖೆಗಳು ಕೂಡ ಜೊತೆಯಾಗಿಯೇ ಈ ಒಂದು 1/4/2023 31/3/2024 ಒಂದು ವರ್ಷ ಅವಧಿನಲ್ಲಿ ಇಷ್ಟು ಎಲ್ಲ ಇಲಾಖೆವಾರು ಈ ಒಂದು ಇಲಾಖೆಗಳು ಯಾರು ಕೆಲಸ ಮಾಡ್ಕೊತಾರೆ ಅಂತಂದ್ರೆ ಫಲಾನುಭವಿಗಳು, ರೈತರು, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಂಥ ರೈತರು ಕೆಲಸ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಅರಣ್ಯ ಇಲಾಖೆಯವರು 6 ವರ್ಕ್ ಮಾಡಿದ್ದಾರೆ, 6 ಸಮುದಾಯ ಕಾಮಗಾರಿ ಮಾಡಿದ್ದಾರೆ. ಅದಕ್ಕೆ 6,57,373 ರೂಪಾಯಿ ಆಗಿದೆ. ವೈಯಕ್ತಿಕ ಕಾಮಗಾರಿ ಒಂದು ಮಾಡ್ಕೊಂಡಿದ್ದಾರೆ, 48,664 ರೂಪಾಯಿ ಆಗಿದೆ. ಒಟ್ಟಾರೆಯಾಗಿ 7 ಕಾಮಗಾರಿಗಳು. ಮತ್ತು ಕೃಷಿ ಇಲಾಖೆಯವರು ಒಂದು ಮಾಡಿದ್ದಾರೆ, 81,844 ರೂಪಾಯಿ ಆಗಿದೆ. ತೋಟಗಾರಿಕೆಯವರು 30,320 ರೂಪಾಯಿ ಆಗಿದೆ. ಪಂಚಾಯತ್ ರಾಜ್ ಇಲಾಖೆ PRD ಇಲಾಖೆಯವರು 6 ವರ್ಕ್ ಮಾಡಿದ್ದಾರೆ, 1,44,000 14,42,051 ರೂಪಾಯಿ ಆಗಿದೆ. ರೇಷ್ಮೆ ಇಲಾಖೆಯವರು 6 ಮಾಡಿದ್ದಾರೆ, 2,81,556 ರೂಪಾಯಿ ಆಗಿದೆ. ಒಟ್ಟಾರೆಯಾಗಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ 144 ಕಾಮಗಾರಿಗಳು ಮಾಡಿದ್ದಾರೆ ಒಂದು ವರ್ಷ ಅವಧಿನಲ್ಲಿ. ಇದಕ್ಕೆ 1,47,30,390 ರೂಪಾಯಿ ಖರ್ಚು ಮಾಡಿದ್ದಾರೆ. ಏನೇನು ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ಬಿಡ್ತೀವಿ. ಕಾಮಗಾರಿಗಳ ಹೆಸರು: ಶಾಲಾ ಕಾಂಪೌಂಡ್ಗಳು 6 ಆಗಿದೆ, ಅಡುಗೆ ಕೋಣೆ 3, ಆಟದ ಮೈದಾನ 4, ಶಾಲಾ ಶೌಚಾಲಯಗಳು 14 ಆಗಿದೆ, ರಾಜಕಾಲುವೆ 3, ಉದ್ಯಾನವನ 1, ಮಳೆ ನೀರು ಕೊಯ್ಲು 6, ದನದ ಕೊಟ್ಟಿಗೆ 10, ಗೋಕುಂಟೆ 1, ಚರಂಡಿ 16, ಮೇಕೆಶೆಡ್ಡು 1, ಜಲ್ಲಿ ರಸ್ತೆ ಕಾಮಗಾರಿ 5, ಸಮಗ್ರ ಕೆರೆ 1, CC ರಸ್ತೆ 1, ನೀರಿನ ತೊಟ್ಟೆ 1, ಕೃಷಿ ಹೊಂಡಗಳು 38, ಮನೆ 22, ಕೃಷಿ ಇಲಾಖೆಯಿಂದ 1, ರೇಷ್ಮೆ ಇಲಾಖೆ 6, ಅರಣ್ಯ ಇಲಾಖೆ 7, ತೋಟಗಾರಿಕೆ 1, PRD ಇಲಾಖೆ ಒಟ್ಟಾರೆಯಾಗಿ 6, 144 ಇಷ್ಟು ಕಾಮಗಾರಿಗಳಿಗೆ ಈ ಸಂಬಂಧಪಟ್ಟಂತೆ ನಿಮ್ಮ ಒಂದು ಏನು ಹೇಳಿದ್ರೆ ಏನೇನು ಕಾಮಗಾರಿಗಳಾಗಿದೆ ಅಂತ ಈ ಒಂದು ನಿಮ್ಮ ಒಂದು ಗ್ರಾಮಗಳಲ್ಲಿ ಏನೇನು ಆಗಿದೆ, ಯಾವ ಗ್ರಾಮದಲ್ಲಿ ಏನೇನು ಕೆಲಸ ಆಗಿದೆ ಎಲ್ಲ ಪೂರ್ತಿ ನಿಮ್ಮ ಮುಂದೆ ಓದ್ತೀವಿ. ನಿಮ್ಗೆ ಏನೇನು ಅಬ್ಜೆಕ್ಷನ್ ಇತ್ತು, ಇಲ್ಲ ಸರ್ ಈ ಕೆಲಸ ಆಗ್ದಿರೇನೆ ಪೇಮೆಂಟ್ ಮಾಡಿದ್ದಾರೆ, ಈ ಕೆಲಸ ಯಾವಾಗೂ ಕೆಲಸ ಮಾಡ್ದಿರೇನೆ ಪೇಮೆಂಟ್ ಮಾಡಿದ್ದಾರೆ ಅಂತಂದರೆ ಸಭೆಯಲ್ಲಿ ನಿಮ್ಗೇನು ಅರ್ಥ ವರ್ಕ್ ಆಗಿದೆ ಅಂತಂದರೆ ಅಲ್ಲೇ ಚರ್ಚೆ ಮಾಡಿ ನಮ್ಗೆ ಹೇಳಿ, ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ತಿ ವಿಡಿಯೋ ಮಾತಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅದು ಪ್ರೊಸೀಡಿಂಗ್ ಆಗುತ್ತೆ. ಅಧಿಕಾರಿಗಳಿದ್ದಾರೆ, PDO ಇದ್ದಾರೆ, ಅಧ್ಯಕ್ಷರು ಮೇಡಮ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಏನು ಚರ್ಚೆ ಮಾಡಬೇಕಂದ್ರೆ ಚರ್ಚೆ ಮಾಡೋದಾಗುತ್ತೆ. ರವಿ ಅದು ಸಿರಿಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗಳ ಕಾಂಪೌಂಡ್ ನಿರ್ಮಾಣ ಅಂದಾಜು ಮೊತ್ತ 30 ಲಕ್ಷ, ಬಾಧ್ಯದ ಮೊತ್ತ 3 ಲಕ್ಷ. ದಿನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡಿಗೆ ಕೋಣೆ ಕಾಮಗಾರಿ ಅಂದಾಜು ಮೊತ್ತ 6 ಲಕ್ಷ, ಪಾವತಿಯಾದ ಮೊತ್ತ 26,860. ಎಡಚಂದ್ರ ಗ್ರಾಮದ ಸರ್ಕಾರಿ ಶಾಲೆಗಳ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ ಒಟ್ಟು ಪಾವತಿಯಾದ ಮೊತ್ತ 10 ಲಕ್ಷ. ದಿನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ ಒಟ್ಟು ಪಾವತಿಯಾದ ಮೊತ್ತ 8 ಲಕ್ಷ. ನಿರ್ಮಕ್ನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಅಡುಗೆ ಕೋಣೆ ನಿರ್ಮಾಣ ಕಾಮಗಾರಿ 7,50,000. ಚಿಕ್ಕದಾನವಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ 8 ಲಕ್ಷ. ದಿನಹಳ್ಳಿ ನಾರಕಲ್ಲಪ್ಪ ಜಮೀನಿನ ಪಕ್ಕದ ರಾಜಕಾಲುವೆ ನಿರ್ಮಾಣ ಒಟ್ಟು ಪಾವತಿಯಾದ ಮೊತ್ತ 4 ಲಕ್ಷ. ಬಣನಹಳ್ಳಿ ವಾಚರ್ ಮುನಿಯಪ್ಪ ಮನೆಯಿಂದ 2 ಕಡೆ ಚರಂಡಿ ನಿರ್ಮಾಣ ಕಾಮಗಾರಿ 4,87,706. ದಿಗೋರ ಗ್ರಾಮದ ಮುನಿರತ್ನಪ್ಪ ಬಿನ್ ವೆಂಕಟಪ್ಪರವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 43,000. ದಿಗೋರು ಸುಧಾಕರ ಬಿನ್ ನಂಜಪ್ಪನವರ ಮನೆಗೆ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 43,000. ದಿಗೋರು ಗ್ರಾಮದ ರಾಮಚಂದ್ರಪ್ಪ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 1,72,000. ದಿಗೋರು ಗ್ರಾಮದ ಭೂಲಕ್ಷ್ಮಮ್ಮ ಕೋಮ್ ಮನರಾಜವರ ವಸತಿ ನಿರ್ಮಾಣ ಕಾಮಗಾರಿ 27,810. ದಿನಹಳ್ಳಿ ಗ್ರಾಮದ ಪದ್ಮಮ್ಮ ಕೋಮ್ ನಾರಾಯಣಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 27,810. ಬಡಗಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಮ್ ಮುನ್ರೆಡ್ಡಿರವರ ವಸತಿ ನಿರ್ಮಾಣ ಕಾಮಗಾರಿ 27,810. ನಿರ್ಮಕ್ನಹಳ್ಳಿ ಗ್ರಾಮದ ವಸಂತಮ್ಮ ಕೋಮ್ ವೆಂಕಟಸ್ವಾಮಿನವರ ವಸತಿ ನಿರ್ಮಾಣ ಕಾಮಗಾರಿ 27,810. ನಿರ್ಮಕ್ನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಮ್ ಮನಿವಂತಪುರ ವಸತಿ ನಿರ್ಮಾಣ ಕಾಮಗಾರಿ ಒಟ್ಟು ಪಾವತಿಯಾದ ಮೊತ್ತ 27,810. ಬರೀ ಪೇಮೆಂಟ್ ಆಗಿದೆ, ಯಾಕಂದ್ರೆ 2 ಕನ್ಫ್ಯೂಸ್ ಆಗ್ಬಿಡ್ತದೆ ಅವ್ರಿಗೆ. ಏನಪ್ಪ ಇಷ್ಟ
ಲಕ್ಷ ಆಗಿದೆ ಬರೀ 25,000 ಆಗಿದೆ ಅನ್ನೋದು ಬೇಡ. ಅಮೌಂಟ್ ಆಗಿರೋದು ಮಾತ್ರ, ಖರ್ಚಾಗಿದ್ದು ಮಾತ್ರ ಹೇಳಿ. ಇಳಬಾಕ್ನಹಳ್ಳಿ ಗ್ರಾಮದ ಲಗ್ಮಮ್ಮ ಮಿನಟ್ಟಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ ಪಾತ್ರದ ಮೊತ್ತ 25,337. ಗಡಿಗನಹಳ್ಳಿ ಗ್ರಾಮದಲ್ಲಿ ಅಕ್ಕಮ್ಮ ಚಂದ್ರಾಯಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 24,720 ಪಾತ್ರದ ಮೊತ್ತ. ಹಿನ್ನಳ್ಳಿ ಸಿ ವೆಂಕಟೇಶ್ ಅಂಜಪ್ಪನವರ ಜಮೀನಲ್ಲಿ ಮೇಕೆ ಶೆಡ್ ನಿರ್ಮಾಣ ಕಾಮಗಾರಿ ಒಟ್ಟು ಪಾತ್ರದ ಮೊತ್ತ 18,796. ಇಳಬಾಕ್ನಹಳ್ಳಿ ಗ್ರಾಮದ ಸರಳ ಚಂದ್ರಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 13,272. ಚಿಕ್ಕದನಹಳ್ಳಿ ಗ್ರಾಮದ ಮಂಜುಳಾ ಸಿ ರಮೇಶ್ ಅವರ ವಸತಿ ನಿರ್ಮಾಣ ಕಾಮಗಾರಿ 24,964 ಒಟ್ಟು ಪಾವತಿಯಾದ ಮೊತ್ತ. ಚಿಕ್ಕದನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ನಾರಾಯಣಸ್ವಾಮಿರವರ ವಸತಿ ನಿರ್ಮಾಣ ಕಾಮಗಾರಿ 14,220. ದುಡುಗನಹಳ್ಳಿ ಗ್ರಾಮದ ವಿನೋದಮ್ಮ ನಾರಾಯಣಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 13,272. ಹಳೆಯ ಹರಮಕ್ಕನಹಳ್ಳಿ ಗ್ರಾಮದಲ್ಲಿ ರತ್ನಮ್ಮ ಕೆಂಚಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 25,912. ಇಳಬಾಕ್ನಹಳ್ಳಿ ಗ್ರಾಮದಲ್ಲಿ ಗೋರಮ್ಮ ಚಿಕ್ಕ ಬಲ್ಲೇರಿಗಳವರ ವಸತಿ ನಿರ್ಮಾಣ ಕಾಮಗಾರಿ 25,029 ಪಾವತಿಯಾದ ಮೊತ್ತ. ಇಳಬಾಕ್ನಹಳ್ಳಿ ಗ್ರಾಮದಲ್ಲಿ ದೇವರಾಜ ಮುನಿಯಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 22,752. ಹಿನ್ನಳ್ಳಿ ಗ್ರಾಮದಲ್ಲಿ ನೇತ್ರ ರಾಧಾಕೃಷ್ಣವರ ವಸತಿ ನಿರ್ಮಾಣ ಕಾಮಗಾರಿ 26,544. ಇಳಬಾಕ್ನಹಳ್ಳಿ ಗ್ರಾಮದಲ್ಲಿ ಸೀತಮ್ಮ ನಟರಾಜಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 9,480. ರಾಂಪುರ ಗ್ರಾಮದಲ್ಲಿ ರಾಜೇಶ್ವರಮ್ಮ ರಾಜಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 3,792 ರೂಪಾಯಿ ಒಟ್ಟು ಪಾವತಿಯಾದ ಮೊತ್ತ. ಅಮರಾವತಿ ಗೋವಿಂದಪ್ಪನವರ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ ಗುಂಡ್ಲಪಾಳ್ಯ 96,380 ಒಟ್ಟು ಪಾವತಿಯಾದ ಮೊತ್ತ. ನಿಡಬಾಕ್ನಹಳ್ಳಿ ಗ್ರಾಮದ 46 ಜಾನಕಿರಾಮ್ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 1,12,180 ರೂಪಾಯಿ. ಚಿಕ್ಕ ಹರಮಕ್ಕನಹಳ್ಳಿ ಹನುಮಪ್ಪನವರ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 72,996. ಹಳೆಯ ಹರಮಕ್ಕನಹಳ್ಳಿ ಆಂಜನಪ್ಪನವರ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 98,276. ಹಳೆಯ ಹರಮಕ್ಕನಹಳ್ಳಿ ಬೆಳ್ಳಪ್ಪನವರ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 96,696. ಎಳೆಸಂದ್ರ ನಾರಾಯಣಪ್ಪ ವೆಂಕಟಪ್ಪನ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 92,904. ಪಾಳ್ಯ ನಾಗಮ್ಮ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 83,424 ರೂಪಾಯಿ ಒಟ್ಟು ಪಾವತಿಯಾದ ಮೊತ್ತ. ರಾಮಸಾಗರ ನಾರಾಯಣಮ್ಮ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 90,060. ಹಿನ್ನಳ್ಳಿ ಗ್ರಾಮದ ಸಂಪಂಗಪ್ಪನವರ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 90,060. ಮುಳ್ಳಪಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 88,480 ರೂಪಾಯಿ ಒಟ್ಟು ಪಾವತಿಯಾದ ಮೊತ್ತ. ಗದನಹಳ್ಳಿ ಗ್ರಾಮದ ಮೂಗಪ್ಪನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 1,31,064 ರೂಪಾಯಿ ಒಟ್ಟು ಪಾವತಿಯಾದ ಮೊತ್ತ. ಚಿಕ್ಕನಹಳ್ಳಿ ಗ್ರಾಮದ ಹನುಮಪ್ಪ ಜಿಲ್ಲೆ ನಿರ್ಮಾಣ ಕಾಮಗಾರಿ 8,848 ರೂಪಾಯಿ. ಬೇಲೂರು ಮಂಟಪದ ನಿಶಾಂಪ ಜಮೀನಿನಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 7,584. ಹಿನ್ನಳ್ಳಿ ಗ್ರಾಮದ ಬೈಯಮ್ಮ ಮಂಜುನಾಥರವರ ಮನೆಗೆ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 7,900 ರೂಪಾಯಿ. ಹಳೆಯ ಹರಮಕ್ಕನಹಳ್ಳಿ ಭಾಸ್ಕರ್ ವೆಂಕಟಪ್ಪ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 10 ನಿಮಿಷ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಮತ್ತೆ 7,932. ಗ್ರಾಮದ ವೆಂಕಟೇಶಪ್ಪ ಸೊನ್ನೆಪಲ್ಲಪ್ಪನವರ ಮನೆಗೆ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಪಾವತಿಯಾದ ಮೊತ್ತ 8,532 ರೂಪಾಯಿ. ಎಳೆಸಂದ್ರ ಗ್ರಾಮದ ಮಾರಮ್ಮ ಚಿಕ್ಕ ತಿಮ್ಮಯ್ಯನವರ ಮನೆಗೆ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 4,424. ಚಿಕ್ಕ ಹರಮಕ್ಕನಹಳ್ಳಿ ತಿಮ್ಮರಾಯಪ್ಪನವರ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 95,748. ಹಳೆಯ ಹರಮಕ್ಕನಹಳ್ಳಿ ನಾರಾಯಣಪ್ಪ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 61,936. ಚಿಕ್ಕ ಹರಮಕ್ಕನಹಳ್ಳಿ ಚಿನ್ನತಾಯಪ್ಪ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 24,647 ರೂಪಾಯಿ ಒಟ್ಟು ಪಾವತಿಯಾದ ಮೊತ್ತ. ಕಲ್ಯಾಣಹಳ್ಳಿ ಕೆಂಚಪ್ಪ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 77,420. ಹಿನ್ನಹಳ್ಳಿ ರಾಜಪ್ಪ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 95,116. ಹಳೆಯ ಹರಮಕ್ಕನಹಳ್ಳಿ ಚಂದ್ರಾಯಪ್ಪ ಗೋಡಪ್ಪ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 79,632 ಒಟ್ಟು ಪಾವತಿಯಾದ ಮೊತ್ತ. ಹಿನ್ನಹಳ್ಳಿ ಗ್ರಾಮದ ನಾರಾಯಣಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 17,696. ಹಳೆಯ ಹರಮಕ್ಕನಹಳ್ಳಿ ಗ್ರಾಮದ ಅನಿತಾ ಮನೆಗೆ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ 7,584. ಚಿಕ್ಕದನಹಳ್ಳಿ ದೊಡ್ಡ ಮುನಿಶಾಮನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 49,296. ನಿಡಬಾಕ್ನಹಳ್ಳಿ ಸೊಣ್ಣಪ್ಪ ವೆಂಕಟಗಿರಿಯಪ್ಪನ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 92,588. ನಿಡಬಾಕ್ನಹಳ್ಳಿ ನಾರಾಯಣಪ್ಪ ವೆಂಕಟೇಶಪ್ಪ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 56,890. ನಿಡಬಾಕ್ನಹಳ್ಳಿ ನಂಜಮ್ಮ ತಿಮ್ಮರಾಯಪ್ಪನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 55,300. ಹಿನ್ನಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಉದ್ಯಾನವನ ನಿರ್ಮಾಣ ಕಾಮಗಾರಿ 50,560 ಒಟ್ಟು ಪಾವತಿಯಾದ ಮೊತ್ತ. ಹಿನ್ನಳ್ಳಿ ರಸ್ತೆಯಿಂದ ಗುಟ್ಲಹಳ್ಳಿ ರಸ್ತೆ ನಡುವೆ ಗೋವಿಂದಪ್ಪನವರ ಮನೆಗೆ ಅವರಿಗೆ ಓಣಿ ರಸ್ತೆ ಕಾಮಗಾರಿ ಒಟ್ಟು ಪಾವತಿಯಾದ ಮೊತ್ತ 39,816. ನಿಡಬಾಕ್ನಹಳ್ಳಿ ಗ್ರಾಮದ ಗೋವಿಂದಪ್ಪ ಜಮೀನಿನಿಂದ ರಮೇಶಪ್ಪನವರ ಜಮೀನಿನವರೆಗೆ ಜಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ 26,544.
57,058. ದೇವರಲ್ಲಿ ಮುಖ್ಯ ರಸ್ತೆಯಿಂದ SC ರವರ ಮನೆ ಮೋರಿ ಮತ್ತು ಜಿಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ 27,120. ತೊರಕಾಯಿನಲ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 17,690 ರೂಪಾಯಿ. ಕೊಂಡಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 44,822. ನಿಡಮಾಕ್ನಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 17,528. ಎಳೆಸಂದ್ರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 46,452. ಚಿಕ್ಕದಾನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 31,916. ಬೆಳಗಾನಹಳ್ಳಿ ಗ್ರಾಮದ ಸರ್ಕಾರಿ ಅಂಗನವಾಡಿ ಕೇಂದ್ರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಪಾವತಿಯಾದ ಮೊತ್ತ 8,847 ರೂಪಾಯಿ. ಒಟ್ಟು ಪಾವತಿಯಾದ ಮೊತ್ತ. ರಾಮಸಾಗರ ಗ್ರಾಮದ ಸರ್ಕಾರಿ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 15,800 ರೂಪಾಯಿ. ವಡಗಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 30,968. ಎಳೆಸಂದ್ರ ಗ್ರಾಮದ ಸರ್ಕಾರಿ ಶಾಲೆಗೆ ಮಳೆಕೋಣೆ ನಿರ್ಮಾಣ ಕಾಮಗಾರಿ 15,168. ಯಲಬಾಕ್ನಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಮಳೆ ನೀರು ಕಾಮಗಾರಿ 22,224. ಎಳೆಸಂದ್ರ ಕೆರೆ ಕುಂಟೆಯಿಂದ ಚಿಕ್ಕಮನಿಯಪ್ಪ ಜಮೀನ ರಾಜ್ಯ ಕಾಲುವೆ ನಿರ್ಮಾಣ ಕಾಮಗಾರಿ 17,696. ಹಿನ್ನಳ್ಳಿ ಗ್ರಾಮದ ಕೆರೆಗೆ ಹೋಗುವ ರಾಜ್ಯ ಕಾಲುವೆ ಅಭಿವೃದ್ಧಿ ಕಾಮಗಾರಿ 6,30,424 ರೂಪಾಯಿ. ಎಳೆಸಂದ್ರ ಗ್ರಾಮದ ವೆಂಕಟೇಶಪ್ಪ ಮನೆಯಿಂದ ಬ್ಯಾಟಪ್ಪ ಮನೆಯವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ 33,180 ರೂಪಾಯಿ. ಒಟ್ಟು ಪಾವತಿಯ ಮೊತ್ತ. ಬಾಲ್ಡಲ್ ಬಂಡೆ ಹತ್ತಿರ ಗೋಕುಟ ನಿರ್ಮಾಣ ಕಾಮಗಾರಿ 18,644. ಬೆಳಗಾನಹಳ್ಳಿ ಗ್ರಾಮ ಚಿಕ್ಕಯ್ಯಪ್ಪ ಅಬ್ಬಯ್ಯನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 27,252. ಸರ್ಕಾರಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ವಡಗಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಗುಂಪು ಮನೆಗಳವರೆಗೆ ಜಿಲ್ಲೆ ರಸ್ತೆ ನಿರ್ಮಾಣ ಕಾಮಗಾರಿ 4,77,331. ದುಡ್ಬಳ್ಳಿ ಶಾಲೆಗೆ ಅಡುಗೆ ಕೂಡ ನಿರ್ಮಾಣ ಕಾಮಗಾರಿ 1,59,138. ರಾಂಪುರ ಶಾಲಾ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ 93,912. ಎಳೆಸಂದ್ರ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ 4,51,123. ಚಿಕ್ಕದಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ 1,51,394. ಹಿನ್ನಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಆಟ ಸಂವಿಧಾನ ಕಾಮಗಾರಿ 6,69,499. ರಾಮಸಾಗರ ವಾಟರ್ ಫಿಲ್ಟರ್ನಿಂದ ಚಿಕ್ಕರಾಜಪುರವರ ಮನೆತನಕ ತಿರುವು ಕಾಲ ನಿರ್ಮಾಣ ಕಾಮಗಾರಿ 2,100,596. ದಿಗೂರು ಗ್ರಾಮದ ಸರ್ಕಾರಿ ಶಾಲೆಗೆ ಶೌಚಾಲಯಗಳ ನಿರ್ಮಾಣ ಕಾಮಗಾರಿ 1,90,63. ಹೊರಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಪ್ರಾಥಮಿಕ ಶಾಲೆಯ ಶೌಚಾಲಯ ಕಾಮಗಾರಿ ನಿರ್ಮಾಣ 1,12,586. ಗುಂಡುಪಾಳ್ಯ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 1,12,599. ಪುತ್ತೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 1,12,599. ನಿಡಮಕ್ನಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 1,18,796. ಪಾಳ್ಯ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 2,26,136. ಪಾಳ್ಯ ಗ್ರಾಮದ ಅರಣ್ಯದಲ್ಲಿ ಕೆರೆ ಸಮಗ್ರ ಕೆರೆ ಅಭಿವೃದ್ಧಿ ಕಾಮಗಾರಿ 1,29,983. ಎಳೆಸಂದ್ರ ಗ್ರಾಮದ ಮುಖ್ಯ ರಸ್ತೆ ಪಕ್ಕದ ನೀರಿನ ತೊಟ್ಟಿ ನಿರ್ಮಾಣ ಕಾಮಗಾರಿ 27,735. ಕದಿರನಹಳ್ಳಿ ಗ್ರಾಮದ ಶ್ರೀನಿವಾಸ್ ಮನೆಯಿಂದ ಲಕ್ಕಪ್ಪನವರ ಮನೆಯವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ 38. ಕದಿರನಹಳ್ಳಿ ಗ್ರಾಮದ ವೆಂಕಟರಾಮಪ್ಪ ಮನೆಯಿಂದ ನಾಗಪ್ಪನವರ ಮನೆಯವರೆಗೆ ಮಿಷನರಿ ಚರಂಡಿ ನಿರ್ಮಾಣ ಕಾಮಗಾರಿ 1,03,956. ಸರ್ಕಾರಹಳ್ಳಿ ಸುಂದರಾಚಾರಿ ನಾರಾಯಣಾಚಾರ್ಯವರ ಜಮೀನಿನವರಲ್ಲಿ 22ನೇ ಹೊಸನಾಟಿ 30,968. ಸರ್ಕಾರಹಳ್ಳಿ ಜಯರಾಮಾಚಾರಿ ನಾರಾಯಣಾಚಾರ್ಯವರ ಜಮೀನಿನಲ್ಲಿ 22ನೇ ಹೊಸನಾಟಿ 61,936. 24ನೇ ಸ್ಥಾನದಲ್ಲಿನ ಗೋವಿಂದಾಚಾರಿ ಇನ್ನು ನಾರಾಯಣಾಚಾರಿ ಸರ್ಕಾರಹಳ್ಳಿಯವರ ಜಮೀನಿನಲ್ಲಿ 22ನೇ ಹೊಸನಾಟಿ 64,168.